ಇವತ್ತು ಕನ್ನಡ ಚಿತ್ರರಂಗ ಸಿನಿಮಾಗಳನ್ನು ನೋಡ್ತಾ ಇರೋ ರೀತಿ ಮತ್ತು ಥಿಯೇಟ್ರಿಗೆ ಬರ್ತಾ ಇರೋ ರೀತಿ ಅದೆಲ್ಲ ನೋಡುವಾಗ ನಿಮ್ಮ ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಜನಗಳ ಅಕ್ಸೆಪ್ಟೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನಂಬಿಕೆ ಇದೆ? ಒಂದು ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಲ್ಲೇ ಜನ ನಮ್ಮನ್ನು ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿವರೆಗೂ ಬೆಳೆಸಿದ್ದಾರೆ ಅಂತಂದರೆ ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಬೆಳೆಸದೇ ಇರ್ತಾರ? ಚಟುವಟಿಕೆ ರುಕ್ಮಿಣಿ ಮತ್ತು ಕೃಷ್ಣನ್ ಜೊತೆಗೆ ಈ ರಾಧೆ ಪಾತ್ರ ಹೆಂಗೆ ಕನೆಕ್ಟ್ ಆಗಿರ್ತದೆ? ಬಿಕಾಸ್ ಇನ್ನೊಂದು ಫೀಮೇಲ್ ಲೀಡ್ ಕೂಡ ಇದೆ ಈ ಸಿನಿಮಾದಲ್ಲಿ. ಕೃಷ್ಣನ್ಗೆ ರುಕ್ಮಿಣಿ ರಾಧಾ ಎರಡು ಇಂಪಾರ್ಟೆಂಟ್. ರುಕ್ಮಿಣಿ ಜೊತೆಲಿ ಇರ್ತಾಳೆ, ಇವಳು ರಾಧಾ ಜೀವದಲ್ಲಿ ಬರ್ತೋಗಿರ್ತಾಳೆ. ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಮತ್ತೆ ಕಿರುತೆರೆಗೆ ಈ ಒಂದು ಪ್ರಾಜೆಕ್ಟ್ ಮೂಲಕ ಎಂಟ್ರಿ ಕೊಡ್ತಾ ಇರೋವಂಥದ್ದು. ಸೊ ಸಖತ್ತಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಮಗೆ ಅದೇ ಎಸ್ಪೆಷಲಿ ನಂಗೆ ಆ ಪ್ರೋಮೋ ನೋಡಿದಾಗ ಇತ್ತೀಚೆಗಷ್ಟೇ ನಾವು ಮಾ ಇಂಟಿ ಬಂಗಾರಂ ನೋಡಿದ್ವಿ ಸಮಂತ, ಅಷ್ಟರ ಮಟ್ಟಿಗೆ ಅದು ಅದ್ಭುತವಾಗಿ ಬಂದಿದೆ. ತುಂಬ ಭಯ ಇತ್ತು, ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಅಥವಾ ನಾನು ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಅಂತೂ ಇತ್ತು. ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಕಡೆಯಿಂದನೂ. ಐ ಥಿಂಕ್ 1 hour 1 million ರೀಚ್ ಆಗಿದೆ. ಹಿಂಗಿದೆ ಲೈಫ್. ಮತ್ತು ಕಾರ್ ಬೇರೆ ಬಂತು ಆ್ಯಕ್ಚುಲಿ ಮೊನ್ನೆ ಮಹೀಂದ್ರ, ನೀವು ಇದು ಹಾಕೊಂಡಿದ್ರೆ ಅದ್ರದ್ದು ಪ್ರೋಮೋ ಎಲ್ಲ ಇದು ನೋಡಿದ್ವಿ ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ. ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇರಬೇಕು, ನಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೋತಾ ಇರಬೇಕು ಅಷ್ಟೇ. ಸ್ಲಿಮ್ ಆಗಿದ್ದೀರಾ, ಅದಕ್ಕೆ ಅಂದರೆ ಸೂಟ್ ಆಗೋ ಥರ ಇದ್ದೀರಾ ಆ ಪಾತ್ರಕ್ಕೆ, ಏನು ಅನಿಸ್ತಾ ಇದೆ? ಸಣ್ಣ ಆಗಲೇಬೇಕು ಅಂತೆಲ್ಲ ನಾನೇನು ಡಯಟ್ ಮಾಡ್ತಾ ಇಲ್ಲ, ನಾನು ಎಲ್ಲ ತಿಂತೀನಿ, ನನ್ನ ಬಾಡಿಗೆ ಏನಾಗುತ್ತೆ ಅದನ್ನು ತಿಂತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಬಗ್ಗೆ? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡ್ಬೋದು ಜನಗಳು? ಈ ಲವ್ ಸ್ಟೋರಿ ನಿಮ್ಮನ್ನು ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ, ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಪಾರು ಮತ್ತು ಬಿಗ್ ಬಾಸ್ ಸೀಸನ್ 11 ಖ್ಯಾತಿಯ ಮೋಕ್ಷಿತಾ ಪೈ ಅವರಿದ್ದಾರೆ. ಸೊ ಅವರು ಒಂದು ಹೊಸ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದ 2 ಹಾಡುಗಳು ಇವತ್ತು ಬಿಡುಗಡೆ ಆಗಿದೆ. ರುಕ್ಮಿಣಿ ರಾಧಾಕೃಷ್ಣ ಅಂತ ಈ ಒಂದು ಸಿನಿಮಾದ ಹೆಸರು. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮೋಕ್ಷಿತಾ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೋಕ್ಷಿತಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹಾಡು ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಇನ್ನೊಂದು ಹಾಡು ಕೂಡ ಸಖತ್ತಾಗಿತ್ತು, ಸುನಾದ್ ಗೌತಮ್ ಅವರ ಸಂಗೀತ, ಪ್ಲಸ್ ನಿಮ್ಮ ಲುಕ್ ಆ್ಯಂಡ್ ಫೀಲ್ ಆಗಿರ್ಬೋದು. ತಮಿಳ್ ಹುಡುಗಿ ಥರ ಕಾಣಿಸ್ಕೊಂಡಿದ್ದೀರಾ ಈ ಒಂದು ಸಿನಿಮಾದಲ್ಲಿ. ರುಕ್ಮಿಣಿ ರಾಧಾಕೃಷ್ಣ ಅಂತ ಟೈಟಲ್ ಕೂಡ ತುಂಬ ಅದ್ಭುತವಾಗಿದೆ. ಎಷ್ಟು ಖುಷಿ ಇದೆ ಈ ಸಿನಿಮಾ ಮಾಡಿರೋದಕ್ಕೆ, ಪ್ಲಸ್ ನಿಮ್ಮ ಹಾಡು ಈಗಾಗಲೇ ತುಂಬ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಯಾಕೆಂದರೆ ನಮ್ಮ ಹಾಡನ್ನು ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಹಾಡನ್ನು ನಾವು ಕುಂಭಕೋಣಮಲ್ಲಿ ಶೂಟ್ ಮಾಡಿದ್ವಿ. ನಂದು ಏನೇನು ಪೋರ್ಷನ್ಸ್ ಇದೆ ಅದೆಲ್ಲದೂ ಕುಂಭಕೋಣಮಲ್ಲೇ ನಾವು ಶೂಟ್ ಮಾಡಿದ್ದು. ಸೊ ತುಂಬ ಡಿಫ್ರೆಂಟ್ ಆಗಿತ್ತು ಈ ಶೂಟ್. ಒಂಥರ ನಮಗೆ ಅಂದರೆ ನಾರ್ಮಲ್ ಶೂಟ್ ಥರ ಅನ್ನಿಸ್ತಿರ್ಲಿಲ್ಲ ನಮಗೆ. ಅಂದರೆ ಆ ಕಲ್ಚರ್, ಆ ಟ್ರೆಡಿಷನ್ಸ್ ಅದನ್ನೆಲ್ಲ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಓಕೆ. ಸೊ ತಮಿಳಲ್ಲೇ ಮಾತಾಡಿದಾರಾ ಮೋಕ್ಷಿತಾ ಅವರು? ಇಲ್ಲ ಸಿನಿಮಾದಲ್ಲಿ ಕೆಲವೊಂದು ಕಡೆ. ಓಕೆ. ಬಿಕಾಸ್ ಹಾಡಲ್ಲಿ ಸ್ವಲ್ಪ ನೀವು ಕನ್ನಡನೇ ಮಾತಾಡಿರೋದು ಮನೆಯಲ್ಲಿ, ಅಂದರೆ ಅಯ್ಯರ್ ಫ್ಯಾಮಿಲಿ ಆಗಿರೋದ್ರಿಂದ. ಸೊ ಅಲ್ಲಿ ಒಂಚೂರು ತಮಿಳ್ ಬಂದಿದೆ ಅಷ್ಟೇ, ಅದು ಬಿಟ್ಟರೆ ಎಲ್ಲ ಕಡೆನೂ ಕನ್ನಡದಲ್ಲೇ ಮಾತಾಡಿರೋದು. ಓಕೆ. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದಮೇಲೆ ಈ ಸಿನಿಮಾ ಬರ್ತಾ ಇರೋವಂಥದ್ದು. ಸೊ ಇವತ್ತು ಕನ್ನಡ ಚಿತ್ರರಂಗ ಸಿನಿಮಾಗಳನ್ನು, ಅಂದರೆ ಜನಗಳು ಎಸ್ಪೆಷಲಿ ಸಿನಿಮಾಗಳನ್ನು ನೋಡ್ತಾ ಇರೋ ರೀತಿ ಮತ್ತು ಥಿಯೇಟ್ರಿಗೆ ಬರ್ತಾ ಇರೋ ರೀತಿ ಅದೆಲ್ಲ ನೋಡುವಾಗ ನಿಮ್ಮ ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಜನಗಳ ಅಕ್ಸೆಪ್ಟೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನಂಬಿಕೆ ಇದೆ? ನಮ್ಮ ಜನಕ್ಕೆ ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ಖಂಡಿತ ಡಿಸಪಾಯಿಂಟ್ ಆಗಲ್ಲ ಅನ್ನೋ ನಂಬಿಕೆ ನಮಗಿದೆ. ಒಳ್ಳೆ ಸಿನಿಮಾ ಇತ್ತು ಅಂತಂದರೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದೇ ಬರ್ತಾರೆ, ನೋಡ್ತಾರೆ. ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಲ್ಲೇ ಜನ ನಮ್ಮನ್ನು ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿವರೆಗೂ ಬೆಳೆಸಿದ್ದಾರೆ ಅಂತಂದರೆ ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಬೆಳೆಸದೇ ಇರ್ತಾರ? ಖಂಡಿತವಾಗ್ಲೂ ನಮ್ಮನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ರಾಮಾಯಣದಲ್ಲೂ ನನ್ನ ಪಾತ್ರನ ಮೆಚ್ಕೊಂಡಿದ್ರು, ಇಷ್ಟಪಟ್ಟಿದ್ರು. ಆ್ಯಂಡ್ ಈ ಪಾತ್ರ ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ, ಯಾಕೆಂದರೆ ಅದು ಸ್ವಲ್ಪ ಡಿಗ್ಲಾಮ್ ಲುಕ್ ಇತ್ತು. ಬಟ್ ಈ ಪಾತ್ರ ಅವ್ರಿಗೆ ತುಂಬಾ ಹತ್ತಿರ ಆಗುತ್ತೆ ಅವ್ರ ಮನಸ್ಸಿಗೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಕರೆಕ್ಟ್. ಈಗ ಆಲ್ಮೋಸ್ಟ್ ಈಗ ಪಾರು ಆದಮೇಲೆ ಮತ್ತೊಂದ್ಸಲ ಅದೇ ಥರ ಒಂದು ಟ್ರೆಡಿಷನಲ್ ರೋಲ್ ಅಂತಲೇ ಹೇಳ್ಬೋದು, ರಾಧೆ ಪಾತ್ರ. ರುಕ್ಮಿಣಿ ಮತ್ತು ಕೃಷ್ಣನ್ ಜೊತೆಗೆ ಈ ರಾಧೆ ಪಾತ್ರ ಹೆಂಗೆ ಕನೆಕ್ಟ್ ಆಗಿರ್ತದೆ? ಬಿಕಾಸ್ ಇನ್ನೊಂದು ಫೀಮೇಲ್ ಲೀಡ್ ಕೂಡ ಇದೆ ಈ ಸಿನಿಮಾದಲ್ಲಿ. ಅದನ್ನು ನಾನು ಹೇಳೋಕ್ಕಾಗಲ್ಲ. ಬಟ್ ಏನಂತಂದರೆ ರುಕ್ಮಿಣಿಯಿಂದನೇ ರಾಧಾ ಬರೋದು, ರುಕ್ಮಿಣಿ ಇಲ್ಲದೆ ಅಲ್ಲಿ ರಾಧಾ ಬರೋಲ್ಲ. ಯಾಕೆ ಅಂತಂದರೆ ರುಕ್ಮಿಣಿ ನಂತರನೇ ಕೃಷ್ಣ ರಾಧಾ ಹತ್ರ ಬರೋಕ್ಕೆ ಸಾಧ್ಯ. ರುಕ್ಮಿಣಿ ಅವನ ಜೀವ ಆದರೆ ರಾಧಾ ಅವ್ನ ಸೋಲ್ ಆಗಿರ್ತಾಳೆ. ಸೊ ಹಾಗಾಗಿ
ಕೃಷ್ಣನ್ಗೆ ರುಕ್ಮಿಣಿ ರಾಧಾ ಎರಡು ಇಂಪಾರ್ಟೆಂಟ್. ರುಕ್ಮಿಣಿ ಜೊತೆಲಿ ಇರ್ತಾಳೆ, ಇವಳು ರಾಧಾ ಅವನ ಜೀವದಲ್ಲಿ ಬೆರ್ತೋಗಿರ್ತಾಳೆ. ಮತ್ತು ಈ ಹಾಡಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ. ಸೊ ನಿಮಗೆ ಎಷ್ಟು ಖುಷಿ ಇದೆ, ಬಿಕಾಸ್ ಪ್ರೇಮ ಕವಿ ಅಂತಾನೆ ಅವರನ್ನು ಕರಿತೀವಿ ನಾವು. ಸೊ ಅವರು ನಿಮ್ಮ ಒಂದು ಹಾಡಿಗೆ ಸಾಹಿತ್ಯ ಬರೆದಿರೋದು. ಅವರ ಒಂದು ಹಾಡುಗಳನ್ನ ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ಕರೆಕ್ಟ್. ಅವರೇ ನನ್ನ ಸಿನಿಮಾಗೆ ಹಾಡು ಬರೆದಿದ್ದಾರೆ ಅಂತಂದಾಗ ನಿಜವಾಗ್ಲೂ ಅದು ನನಗೆ ತುಂಬಾ ಖುಷಿ ಆಯಿತು. ಖುಷಿ ಜೊತೆಗೆ ಅದೊಂಥರ ಹೆಮ್ಮೆ. ಅದು ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಆಪರ್ಚುನಿಟಿ, ಅದು ಸಿಕ್ಕಿದೆಯಲ್ಲ, ಐ ಫೀಲ್ ದಟ್ ಐ ಆಮ್ ಬ್ಲೆಸ್ಡ್. ಓಕೆ, 2 ಪಾತ್ರ ಇದೆ. ಇನ್ಫ್ಯಾಕ್ಟ್ ಅದು ಪ್ರೆಸ್ ಮೀಟಲ್ಲೂ ಕೂಡ ಚರ್ಚೆ ಆಯಿತು. ಇನ್ನೊಂದು ಗ್ಲಾಮರಸ್ ರೋಲ್, ತುಂಬ ರುಕ್ಮಿಣಿ ಪಾತ್ರ. ನಿಮ್ಮದು ತುಂಬ ಟ್ರೆಡಿಷನಲ್ ರೋಲ್. ಅಂದರೆ ನೀವು ಇದನ್ನು ಚೂಸ್ ಮಾಡಿದಿರಿ ಅಂತ ಹೇಳಿದ್ರು ನಿರ್ದೇಶಕರು. ಯಾಕೆ ಇದನ್ನು ಚೂಸ್ ಮಾಡಿದ್ರಿ ಅಂದರೆ ಆ್ಯಕ್ಟಿಂಗಿಗೆ ಜಾಸ್ತಿ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇತ್ತು ಅಂತನಾ, ಅಥವಾ ಗ್ಲಾಮರಸ್ ಆಗಿ ಯಾಕೆ ಕಾಣಿಸ್ಕೊಳ್ಬಾರ್ದು ಅಂತ ಹೇಗೆ? ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಬಾರ್ದು ಅನ್ನೋ ಅಂತ ಯಾವ ಇಂಟೆನ್ಷನ್ಸು ನನಗಿಲ್ಲ. ಬಟ್ ಆ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ನನಗೆ ನನ್ನ ಮನಸ್ಸಿಗೆ ಹತ್ತಿರ ಅನ್ನಿಸ್ತು ಆ ಪಾತ್ರ. ಸೊ ಹಾಗಾಗಿ ಇಲ್ಲ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ಸೊ ಅದನ್ನು ಹೊರತುಪಡಿಸಿದ್ರೆ ಈಗ ಈ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ನೀವು ಹೇಳಬೇಕು ಯಾವಾಗ ಬಿಡುಗಡೆ ಆಗ್ಬೋದು. ಅಂದರೆ ಇನ್ನೊಂದು ಸಾಂಗ್ ಶೂಟ್ ಮಾಡೋದಿದೆ. ಅದು ನಮಗೆ ವೆದರ್ ಸಪೋರ್ಟ್ ಮಾಡಬೇಕು ಅದಕ್ಕೆ. ಬಿಕಾಸ್ ಅದನ್ನು ಸ್ವಲ್ಪ ನಾವು ಆಗಸ್ಟ್ ಎಂಡಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಆ ಥರ ವೆದರ್ ಕೂಡ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈಗ ಸ್ವಲ್ಪ ನಾನು ಜಗದಾತ್ರಿಲಿ ಬ್ಯುಸಿ ಆಗಿರೋದ್ರಿಂದ ನನಗೂ ಒಂಚೂರು ಟೈಮ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿಮಗೆ ಗೊತ್ತಲ್ವಾ, ಲಾಂಚ್ ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಅದನ್ನು ಮುಗಿಸ್ಕೊಳ್ಳಿ ಮ್ಯಾಮ್, ನಾವು ಮಾಡೋಣ ಅಂತ ಹೇಳಿ ಸಿನಿಮಾ ಟೀಮ್ ನನಗೆ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಜಗದಾತ್ರಿ ವಿಷಯ ನೀವೇ ತೆಗೆದ್ರಿ. ಸೊ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಮತ್ತೆ ಕಿರುತೆರೆಗೆ ಈ ಒಂದು ಪ್ರಾಜೆಕ್ಟ್ ಮೂಲಕ ಎಂಟ್ರಿ ಕೊಡ್ತಾ ಇರೋಂಥದ್ದು. ಪ್ಲಸ್ ಆಲ್ರೆಡಿ ಪ್ರೋಮೋ ಲೈಕ್ ಜಸ್ಟ್ 1 ಅವರಲ್ಲಿ ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ ಎಲ್ಲ ದಾಟಿತ್ತು. ಸೊ ಸಖತ್ತಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಮಗೆ ಅದೇ ಎಸ್ಪೆಷಲಿ ನಂಗೆ ಆ ಪ್ರೋಮೋ ನೋಡಿದಾಗ, ಇತ್ತೀಚೆಗಷ್ಟೇ ನಾವು ಮಾ ಇಂಟಿ ಬಂಗಾರಂ ನೋಡಿದ್ವಿ ಸಮಂತ. ಲೈಕ್ ಇಟ್ ವಾಸ್ ಲೈಕ್ ನಾವು ಅದನ್ನು ಕಂಪೇರ್ ಮಾಡ್ಬೋದಾಗಿತ್ತು, ಅಷ್ಟರ ಮಟ್ಟಿಗೆ ಅದು ಅದ್ಭುತವಾಗಿ ಬಂದಿದೆ. ಪ್ಲಸ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲೂ ಕೂಡ ಇವ್ರ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗ್ತಿಲ್ಲ, ಇವ್ರನ್ನ ಸುಮ್ಮನೆ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅನಿಸಿಲ್ಲ. ನಮಗೆ ಅದು ಕನ್ವಿನ್ಸ್ ಆಗೋ ಥರ ಇತ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನನಗೆ. ಬಿಕಾಸ್ ತುಂಬ ಭಯ ಇತ್ತು, ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ, ಅಥವಾ ನಾನು ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಅಂತೂ ಇತ್ತು. ಬಟ್ ಈಗ ನಂಗೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಕಡೆಯಿಂದನೂ. ಅದೇ ನೀವು ಹೇಳಿದಾಗೆ ವಿತಿನ್ 1 hour 1 million ರೀಚ್ ಆಗಿದೆ. ಯಾಕೆ ಅಂತಂದರೆ ಡ್ಯೂರೇಷನ್ನು ಜಾಸ್ತಿ ಇತ್ತು. ಆ್ಯಂಡ್ ಅಷ್ಟು ಕಮ್ಮಿ ಟೈಮಲ್ಲಿ ಅಷ್ಟು ಲೆಂತಿ ವಿಡಿಯೋ ಅಷ್ಟು ವ್ಯೂಸ್ ಆಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅಷ್ಟು ರೀಚ್ ಆಗಿದೆ ಅಂದರೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಐ ಮೀನ್ ನನ್ನ ಫ್ಯಾನ್ಸ್ಗಳಿಗೆ ಅದು ಬಿಟ್ಟು ಇನ್ನು ಎಲ್ರಿಗೂ ರೀಚ್ ಆಗಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಇದರಲ್ಲಿ. ಅದರಲ್ಲೂ ನೀವು ಸಮಂತ ಮ್ಯಾಮ್ಗೆಲ್ಲ ಹೋಲಿಸ್ಬಿಟ್ರೆ ಬಟ್ ಆ ಮಟ್ಟಕ್ಕಿಲ್ಲ. ಇಲ್ಲ, ಬಟ್ ಅದು ಕಂಪೇರ್ ಮಾಡೋ ಥರ ಇದೆ ಡೆಫಿನೆಟ್ಲಿ. ಥ್ಯಾಂಕ್ ಯು, ದಿಸ್ ಮೀನ್ಸ್ ಅ ಲಾಟ್. ಬಟ್ ಖುಷಿ ಆಯಿತು ನೀವು ಹೇಳಿದ್ದು ಕೇಳಿ. ನಾನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತಂದರೆ ಇದರ ಟೀಮ್ ವರ್ಕ್ ತುಂಬ ಚೆನ್ನಾಗಾಗಿದೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಆ ಕ್ರೆಡಿಟ್ಸ್ ಹೋಗುತ್ತೆ. ಬಿಕಾಸ್ ನನ್ನೊಬ್ಳಿಂದ ಅದಾಗಿರೋದಲ್ಲ. ಐ ಮೀನ್ ಆ ಪ್ರೋಮೋಗೋಸ್ಕರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಹೋಗ್ಬೇಕು ಆ ಕ್ರೆಡಿಟ್ಸು. ಯಾಕೆಂದರೆ ನಾನು ಅಷ್ಟು ಚೆನ್ನಾಗಿ ಅಲ್ಲಿ ಕಾಣಿಸ್ತಿದ್ದೀನಿ ಅಂತಂದರೆ ಅದ್ರ ಹಿಂದೆ ತುಂಬ ಜನರ ಶ್ರಮ ಇದೆ. ಕರೆಕ್ಟ್. ಮತ್ತು ಸಾಕಷ್ಟು ಜನ ಈಗ ಕಿರುತೆರೆ ಸೂಪರ್ ಸ್ಟಾರ್ಸ್ಗಳು, ಇನ್ಕ್ಲೂಡಿಂಗ್ ನೀವು, ವಿಜಯ್ ಸೂರ್ಯ ಅವರು, ಮತ್ತು ನೇಹಾ ಗೌಡ ಅವರು, ಅಂದರೆ ಎಲ್ಲರೂ ಕವಿತಾ ಅವರು, ಸಾರಿ ಅದೇ ಕವಿತಾ ಅವರು, ಅವರೆಲ್ಲ ಒಟ್ಟಿಗೆ ಮತ್ತೊಂದ್ಸಲ ಅಂದರೆ ಒಂದೇ ಸೀರಿಯಲ್ ಕಾಣಿಸ್ಕೊಳ್ತಿರೋದು. ಅಂದರೆ ಜನಗಳಿಗೆ ಏನು ಒಂಥರ ಮಾಸ್ ಕಮರ್ಷಿಯಲ್ ಒಂದು ಫಿಲಮ್ ನೋಡ್ತೀವಲ್ಲ ನಾವು ಸೂಪರ್ ಸ್ಟಾರ್ಸ್ ಇರೋದೆಲ್ಲ, ಆ ಥರ ಸೀರಿಯಲಲ್ಲಿ ನೋಡಿದ್ದಾರೆ ಅನುಭವ ಇದು. ಸೊ ಪ್ರೋಮೋ ಶೂಟಿಂಗೇ ಸಾಕಷ್ಟು ಖರ್ಚಾಯಿತು ಅಂತೆಲ್ಲ ನಾನು ಕೇಳ್ಪಟ್ಟೆ ಆ್ಯಕ್ಚುಲಿ. ಸೊ ಹೆಂಗೆ ಇದು ಆಗ್ತಾ ಇದೆ ಶೂಟಿಂಗ್ ಎಲ್ಲ, ಏನು ಕತೆ? ಮೊದಲನೇದಾಗಿ ಇದರ ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಹೋಗಬೇಕು. ಯಾಕೆ ಅಂತಂದರೆ ನೀವೇ ಹೇಳ್ದಾಗೆ ಎಲ್ಲ ಸ್ಟಾರ್ಸ್ ಅಂತ ಹೇಳ್ತಿದ್ದೀರಾ. ಬರೀ ನಾವು 3 ಜನ ಅಲ್ಲ, ಅದು ಬಿಟ್ಟು ಇನ್ನು ಮಿಕ್ಕಿದ್ದ ಕಾಸ್ಟಿಂಗ್ ಏನಿದೆ ಅದು ಎಲ್ಲಾನು ಹಾಗೆ ಸ್ಟಾರ್ ಕಾಸ್ಟ್ ಥರನೇ ಇದೆ. ಸೊ ಆ ಕಾಸ್ಟಿಂಗ್ ಅಷ್ಟು ಅಂದರೆ ಆ ಕ್ರೆಡಿಟ್ಸ್, ಕಾಸ್ಟಿಂಗ್ ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಹೋಗ್ಬೇಕು. ಇಂಥವರೇ ಬೇಕು, ಇವರೇ ಬೇಕು, ಇವ್ರನ್ನೇ ಕರೆಸ್ತೀನಿ ನಾನು ಅಂತ ಹೇಳಿ ಅವರು ಕರೆಸಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಇದ್ರ ಹೆಚ್ಚಿನ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ಯಾಕೆ ಅಂತಂದರೆ ಇಟ್ಸ್ ನಾಟ್ ಈಸಿ ಇಷ್ಟು ಜನನ ಹ್ಯಾಂಡಲ್ ಮಾಡೋದು ಅಂತಂದರೆ. ಆ್ಯಂಡ್ ಇದು ನಮ್ಮ 3 ಜನಕ್ಕೂ ವಾಪಸ್ ಕಮ್ಬ್ಯಾಕ್ ಇದು. ಸೊ ಅದೊಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಫಸ್ಟ್ ಪ್ರಾಜೆಕ್ಟ್ ಮಾಡೋವಾಗ ನಮ್ಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸು ಇರಲ್ಲ, ನಾವೇನು ಅಂದ್ಕೊಂಡು ಇರಲ್ಲ. ಬಟ್ ಈಗ ಅದೊಂದು ಜವಾಬ್ದಾರಿ ಇರುತ್ತೆ ನಮಗೆ. ಅಂದರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಅವ್ರನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದು ನಮಗೆ ತಲೆಯಲ್ಲಿರುತ್ತೆ. ಸೊ ಹಾಗಾಗಿ
ಅದೊಂದು ಭಯನೂ ಇದೆ, ಅದ್ರ ಜೊತೆಗೆ ಒಂದು ಎಕ್ಸೈಟ್ಮೆಂಟು ಇದೆ, ಒಂದು ಖುಷಿನೂ ಇದೆ. ಕರೆಕ್ಟ್. ಮುಗ್ಧತೆನೂ ಕಾಣ್ತಾ ಇದೆ ಆ ಪಾತ್ರದಲ್ಲಿ. ಜೊತೆಗೆ ಅಂದ್ರೆ ರಫ್ ಅಂಡ್ ಟಫ್ ಆಗಿ ಏನು ಅಂದ್ರೆ ಆ ಡಿಟೆಕ್ಟಿವ್ ಆಗಿ ಏನು ಕಾಣಿಸ್ಕೊಳ್ಬೇಕು ಅದರದ್ದು ಹಾವಭಾವ ಪ್ಲಸ್ ತುಂಬಾನೇ ಕನ್ವಿನ್ಸಿಂಗ್ ಆಗಿದೆ ಅದು ಆ್ಯಕ್ಚುಲಿ. ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ ಎರಡೂ ಥರ ಪ್ಲೇ ಮಾಡೋದಕ್ಕೆ ರೋಲ್ಗಳನ್ನು ಅಂತ. ಇಟ್ಸ್ ನಾಟ್ ದಟ್ ಈಸಿ. ಅಂದರೆ ಈಗ ನೀವು ಪಾರು ಅಂದರೆ ಒನ್ ಕ್ಯಾರೆಕ್ಟರ್ ಬಂದು ಸ್ವಲ್ಪ ಪಾರು ಥರ ಬರುತ್ತೆ, ಇನ್ನೊಂದು ಇದು ಫುಲ್ ಡ್ರಾಸ್ಟಿಕ್ ಚೇಂಜ್ ಇದು. ಸೊ ಸಡನ್ನಾಗಿ ನಾವು ಹಂಗೆ ಶಿಫ್ಟ್ ಆಗೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನೇ. ಅದಕ್ಕೆ ಆ ಪಾತ್ರಕ್ಕೆ ಅದ್ರದ್ದು ಅದು ಪ್ರಿಪ್ರೇಷನ್ಸ್ಗಳೆಲ್ಲ ಇತ್ತು, ಅದನ್ನು ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಸೊ ಫೈಟಿಂಗ್ ಎಲ್ಲ ಪ್ರಾಕ್ಟೀಸ್ ಅಂದರೆ ಯಾವ ಥರದ್ದು ಮಾರ್ಷಲ್ ಆರ್ಟ್ಸ್ ಆ ಥರ ಏನಾದ್ರು ಮಾಡ್ತಿದ್ದೀರಾ? ಅದಕ್ಕೆ ಪ್ರೋಮೋಗೆ ಅಂತ ಹೇಳಿ ಚಾನಲ್ ಅವರೇ ಕಳಿಸಿದ್ರು ನನ್ನನ್ನು ಕಲಿಯೋದು. ಅದೇ ನೀವು ನೋಡಿದ ಹಾಗೆ ಸ್ಟಿಕ್ಕು ಆ್ಯಂಡ್ ಆ ಒಂದು ಸ್ಟೈಲು ಅದನ್ನೆಲ್ಲ ಕಲಿಸಿದ್ರು ನನಗೆ. ಸೊ ಈಗ ಪ್ರೊಡ್ಯೂಸರ್ ನನ್ನನ್ನು ಫೈಟ್ಸಿಗೆ ಕಳಿಸ್ತಾ ಇದ್ದಾರೆ, ಬಿಕಾಸ್ ಸೀರಿಯಲಲ್ಲಿ ಫೈಟ್ಸ್ ಇರುತ್ತೆ ನಮಗೆ. ಸೊ ಪ್ರೋಮೋದಲ್ಲಿ ಮಾತ್ರ ಅಲ್ಲ, ಇಲ್ಲ ಸೀರಿಯಲಲ್ಲೂ ಫೈಟ್ಸ್ ಇದೆ. ಸೊ ಹಾಗಾಗಿ ಫೈಟ್ಸ್ ಕಲಿಬೇಕು ಅಂತ ಹೇಳಿ ಫೈಟ್ಸಿಗೆ ಕಳಿಸಿದ್ದಾರೆ ನನ್ನನ್ನು, ಕಲಿತಾ ಇದ್ದೀನಿ ಇವಾಗ ಅದನ್ನೆಲ್ಲ. ಸೊ ತಯಾರಿ ತುಂಬ ಇದೆ. ಸಿ ಇಟ್ಸ್ ನಾಟ್ ಈಸಿ, ಅಂದರೆ ನೋಡೋಷ್ಟು ಈಸಿ ಅಂತೂ ಇಲ್ಲ. ಅಂದರೆ ಈಸಿ ಇಲ್ಲ, ಅದಕ್ಕೆ ಏನು ಪ್ರಿಪ್ರೇಷನ್ಸ್ ಬೇಕೋ ನನ್ನ ಕಡೆಯಿಂದ ಎಷ್ಟರ ಮಟ್ಟಿಗೆ ಕೊಡೋಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ. ವಿಜಯ್ ಸೂರ್ಯ ಅವ್ರ ಜೊತೆಗೆ ಅಂದರೆ ಪ್ರೋಮೋದಲ್ಲಿ ಅಷ್ಟೇ ನಾವು ನೋಡಿದ್ದೀವಿ, ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರೋ ಅನುಭವ ಹೇಗಿತ್ತು? ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಬಿಕಾಸ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಹೇಳ್ಕೊಡ್ತಾರೆ ಒಂದು ಸ್ವಲ್ಪ ಹಿಂಗೆ ಮಾಡಿ, ಹಿಂಗೆ ನೋಡಿ, ಈ ಥರ ರಿಯಾಕ್ಟ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸಿ ಹೀ ಈಸ್ ಮೈ ಸೀನಿಯರ್. ಅವರಿಂದ ಆ ಥರ ಇನ್ಪುಟ್ಸ್ಗಳನ್ನ ತೊಗೋಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರು ಹೇಳ್ಕೊಟ್ಟಿರೋದು ನಾನು ಮಾಡಿದಾಗ ನನಗೆ ಅನಿಸಿದೆ ಎಸ್ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಒಂಚೂರು ಆ್ಯಟಿಟ್ಯೂಡ್ ಇಲ್ಲ, ಈಗೋ ಇಲ್ಲ, ತುಂಬ ಚೆನ್ನಾಗಿ ಅಂದರೆ ಜೆಲ್ ಆಗ್ತಾರೆ, ಹೇಳ್ಕೊಡ್ತಾರೆ. ಅಂದರೆ ಒಂದು ಒಳ್ಳೆ ಕೋ ಆರ್ಟಿಸ್ಟ್ ಅಂತ ಹೇಳ್ಬೋದು. ಓಕೆ. ಈಗ ಪ್ರೋಮೋಗೆ ಬಂದಿರೋ ರೆಸ್ಪಾನ್ಸ್ ನೋಡಿ ಮನೇಲಿ ತಾಯಿಯವರೆಲ್ಲ ಏನೇ ಹೇಳಿದ್ರು, ಖುಷಿ ಪಟ್ರ ಹೇಗೆ? ನಮ್ಮ ಪ್ರೋಮೋಗೆ ಬಂದಿದ್ರು, ಅಲ್ಲಿ ಅದೆಲ್ಲ ನೋಡಿದ್ರು, ನೋಡ್ಬೇಕಾದ್ರೆ ಭಯ ಪಡ್ತಾ ಇದ್ರ, ಬೈಕೆಲ್ಲ ಹಾರಿಸೋದು ಅದೆಲ್ಲ ನೋಡ್ಬೇಕಾದ್ರೆ ಅವ್ರಿಗೆ ಭಯ ಇತ್ತು. ಅದೆಲ್ಲ ಮಾಡ್ಬೇಕಾರೆ ಹೆಂಗೆ ಆಗುತ್ತಾ ನಿನ್ನ ಕೈಯಲ್ಲಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಮಾಡ್ತೀಯಾ, ಮಾಡು ಅನ್ನೋ ಥರ ಅವ್ರ ಸಪೋರ್ಟ್ ಇಂದಾನೆ ಇವತ್ತಿಗೆ ನಾನು ಏನೋ ಮಾಡೋದಕ್ಕೆ ಸಾಧ್ಯ. ಜಂಪ್ಸ್ ಎಲ್ಲ ಮಾಡುವಾಗ ರೋಪ್ ಹಾಕಿರ್ತಾರೆ, ಬಟ್ ಭಯ ಆಗಿಲ್ವಾ ನಿಮಗೆ? ಇಲ್ಲ, ಅದಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿಸಿದ್ರು ನನಗೆ ಕ್ಲಾಸಲ್ಲಿ. ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಿನೇ, ಅಂದರೆ ನಮಗೆ ಒಂದ್ಸಲ ಎಲ್ಲ ಪ್ರಾಕ್ಟೀಸ್ ಮಾಡಿಸಿನೇ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ಸುಮ್ಮನೆ ಡೈರೆಕ್ಟ್ ಕರ್ಕೊಂಡು ಹೋಗಲಿಲ್ಲ. ಅದೆಲ್ಲ ರೋಪ್ ಹಾಕೋದು ಎಲ್ಲನೂ ಅಷ್ಟೇ, ಅದೆಲ್ಲನೂ ಪ್ರಾಕ್ಟೀಸ್ ಮಾಡಿಸಿದ್ರು. ಅದನ್ನು ಅರ್ಜುನ್ ಮಾಸ್ಟರ್ ಅಲ್ಲ ಇದು ಕಂಪೋಸ್ ಮಾಡಿದ್ದು, ಆ ಫೈಟ್ಸ್ ಇದು, ಆ ಸೀಕ್ವೆನ್ಸ್ ಎಲ್ಲಾನು. ಸೊ ಅವರು ಒಂದು ದಿವಸ ಅಂದರೆ ಪ್ರೋಮೋ ನಾಳೆ 2 days ಹಿಂದೆ ನನ್ನ ಕರೆಸಿ ಇದರಲ್ಲಿ ಕ್ಲಾಸಲ್ಲಿ ರೋಪ್ ಎಲ್ಲ ಕಟ್ಟಿ ಅಲ್ಲಿ ಒಂದ್ಸಲ ರಿಹರ್ಸ್ ಮಾಡಿಸಿ ಆಮೇಲೆ ನಮ್ಗಲ್ಲಿ ಟ್ರೈ ಮಾಡಿದ್ದು. ಸೊ ಸಿನಿಮಾ ಥರನೇ ಸೇಮ್ ಎಲ್ಲ ಅದೇ ಸೇಮ್ ಸಿನಿಮಾ ಥರನೇ ಆಗಿದೆ ಪ್ರೋಮೋ ಅದು. ಅಂದರೆ ಅದಕ್ಕೆ ಅಷ್ಟು ಖರ್ಚಾಗಿದೆ, ಅದಕ್ಕೆ ನಾವು ನೋಡಿದ್ದೀವಲ್ಲ. ಬಿಕಾಸ್ ನಾನು ಅಲ್ಲಿ ಇರೋದ್ರಿಂದ ಗೊತ್ತು. ಬಟ್ ಅಂದರೆ ಚಾನಲ್ ಎಫರ್ಟ್ಸ್ ಎಷ್ಟಿದೆ ಅಂತ ನೋಡಿದ್ದೀನಲ್ಲ, ಸೊ ಹಾಗಾಗಿ ಗೊತ್ತು. ಹಾಗೆ ಅವ್ರುಗಳೆಲ್ಲ ಅಷ್ಟದಕ್ಕೆ ಎಫರ್ಟ್ಸ್ ಹಾಕ್ಬೇಕಾರೆ ಅವಾಗ ನಮ್ಗೆ ಅನಿಸುತ್ತೆ, ನನ್ನ ಕೆಲಸ ಏನಿದೆ ಇದರಲ್ಲಿ, ನಾನು ಆ್ಯಕ್ಟ್ ಮಾಡೋದು, ಅದನ್ನು ಮಾಡೋಣ, ಅದಕ್ಕೆ ಏನು ಕೊಡಬೇಕೋ ನಾನು ಕೊಡೋಣ, ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಬೇಕೋ ಹಾಕೋಣ. ಬಿಕಾಸ್ ಅವ್ರು ನಮ್ಮನ್ನೇ ತಾನೇ ಅಲ್ಲಿ ಅಷ್ಟು ಚೆನ್ನಾಗಿ ಅಂದರೆ ತೋರ್ಸಕ್ಕೆ ಹೊರಟಿರೋದು. ಸೊ ಅದಕ್ಕೆ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕೋಣ ಅನಿಸುತ್ತೆ. ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ಸೀಸನ್ 11 ಆದಮೇಲೆ 2 ಸಿನಿಮಾ ಎಲ್ಲ ಬಂತು, ಜೊತೆಗೆ ಈಗ ಸೀರಿಯಲಿಗೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀರಾ. ಹೆಂಗಿದೆ ಲೈಫ್? ಮತ್ತು ಕಾರ್ ಬೇರೆ ಬಂತು ಆ್ಯಕ್ಚುಲಿ ಮೊನ್ನೆ ಮಹೀಂದ್ರ, ನೀವು ಇದು ಹಾಕೊಂಡಿದ್ರೆ ಅದ್ರದ್ದು ಪ್ರೋಮೋ ಎಲ್ಲ ಇದು ನೋಡಿದ್ವಿ ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹೆಂಗೆ ಅನ್ನಿಸ್ತಾ ಇದೆ ಲೈಫು? ಯಾವ ಥರ ಇದೆ ಜನಗಳ ರೆಸ್ಪಾನ್ಸ್? ಅದೆಲ್ಲ ಜನಗಳ ಪ್ರೀತಿ ಇವತ್ತಿಗೂ ಇದೆ, ಇವತ್ತಿಗೂ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದಾರೆ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ದಿದ್ರೆ ಮೇ ಬಿ ರುಕ್ಮಿಣಿ ರಾಧಾಕೃಷ್ಣ, ಜಗದಾತ್ರಿ ಇದೆಲ್ಲ ಯಾವುದೂ ಪಾಸಿಬಲ್ ಇರ್ತಿರ್ಲಿಲ್ಲ. ಬಿಕಾಸ್ ಆಫ್ ದೇರ್ ಸಪೋರ್ಟ್ ಅದು ಇಲ್ಲಿವರೆಗೂ ಈ ಹಂತದವರೆಗೂ ಬಂದಿರೋದು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಅದ್ರ ಜೊತೆಗೆ ಇನ್ನೂ ಹೀಗೆ ಬ್ಯುಸಿಯಾಗಿರಬೇಕು, ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಓಕೆ. ಸೊ ಕೊನೆಯದಾಗಿ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇರಬೇಕು, ನಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೋತಾ ಇರಬೇಕು ಅಷ್ಟೇ. ಓಕೆ. ಕಾರೆಲ್ಲ ಡ್ರೈವ್ ಮಾಡಿ ನೋಡಿದ್ರಾ? ಅಂದರೆ ಎಲ್ಲೆಲ್ಲಿ ಹೋಗಿ ಬಂದ್ರಿ ಕಾರಲ್ಲಿ? ಸುಮಾರು ಟ್ರಿಪ್ ಎಲ್ಲ ಮಾಡ್ತಾ ಇರ್ತೀರ ನೀವು? ಅಂದರೆ ಈ ಸಲ ಜಾಸ್ತಿ ಮಂಗಳೂರಿಗೆ ಹೋಗಿ ಬಂದಿದ್ದೀನಿ. ಓಕೆ. ಮಂಗಳೂರು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಂದರೆ 1-2 ಸಲ ಮಂಗಳೂರಿಗೆ ದೇವಸ್ಥಾನಕ್ಕೆ ಅಂತ ಟ್ರಾವೆಲ್ ಮಾಡಿದ್ದೆ, 1 ಸಲ ಮೈಸೂರಿಗೆ ಅಂತ ಟ್ರಾವೆಲ್ ಮಾಡಿದ್ದೆ ದೇವಸ್ಥಾನಕ್ಕೆ. ದೇವಸ್ಥಾನ ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ ಈ ಸಲ, ಯಾಕೆಂದರೆ ಟೈಮ್ ಇಲ್ಲ.
ಬ್ಯುಸಿಯಾಗಿರೋದ್ರಿಂದ. ಓಕೆ. ಮತ್ತು ಜಗದಾತ್ರಿಯಲ್ಲಿ ಅಫ್ಕೋರ್ಸ್ ಆ ಥರ ಸ್ಟಂಟ್ಸ್ ಎಲ್ಲ ಮಾಡೋದಕ್ಕೆ ಫಿಟ್ನೆಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಬಿಗ್ ಬಾಸ್ ಸೀಸನ್ 11ಅಲ್ಲಿ ಏನು ನಿಮಗೆ ಆ್ಯಕ್ಚುಲಿ ಪ್ರೋಟೀನೇಷಿಯಸ್ ಫುಡ್ ಕೊಟ್ಟು ಬಿಗ್ ಬಾಸಲ್ಲಿ ಅಭ್ಯಾಸ ಮಾಡಿಸಿದ್ರಲ್ಲ, ಅದು ಹೆಲ್ಪ್ ಆಯಿತು ಅಂತ ಕಾಣಿಸುತ್ತೆ. ಈಗ ಹೊರಗಡೆ ಬಂದಮೇಲೆ ಮತ್ತೊಂದು ಸ್ವಲ್ಪ ಸ್ಲಿಮ್ ಆಗಿದ್ದೀರಾ, ಅದಕ್ಕೆ ಅಂದರೆ ಸೂಟ್ ಆಗೋ ಥರ ಇದ್ದೀರಾ ಆ ಪಾತ್ರಕ್ಕೆ, ಏನು ಅನಿಸ್ತಾ ಇದೆ? ಅಂದರೆ ಬೇಕಂತ ಸಣ್ಣ ಆಗ್ತಿರೋದಲ್ಲ, ನನ್ನ ಬಾಡಿಗೆ ಏನಾಗಲ್ಲ ಫುಡ್ನ ಕಟ್ ಡೌನ್ ಮಾಡಿದ್ದೀನಿ, ಅದು ಸ್ಲಿಮ್ ಮಾಡಿದೆ ಅಷ್ಟೇ ನನ್ನನ್ನು. ಅದು ಬಿಟ್ಟು ನಾನು ಸಣ್ಣ ಆಗಬೇಕು ಅಂತ ನಾನೇನು ವರ್ಕೌಟ್ ಮಾಡ್ತಾ ಇಲ್ಲ. ಫಿಟ್ ಆಗಿರಬೇಕು. ಯಾಕೆಂದರೆ ಇವಾಗ ಫೈಟ್ಸ್ ಎಲ್ಲ ಮಾಡೋವಾಗ ಲೈಕ್ ಕೆಲವೊಂದು ಅಂದರೆ ಮೂಮೆಂಟ್ಸ್ ಐ ಮೀನ್ ಕಾಲು ಲಿಫ್ಟ್ ಮಾಡೋದಾಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಇರಬೇಕು. ಸೊ ಆ ಫ್ಲೆಕ್ಸಿಬಿಲಿಟಿಗೆ ಏನು ಬೇಕೋ ಅದಕ್ಕೆ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೈಟ್ಸ್ ಕಲಿತಾ ಇದ್ದೀನಿ. ಅದು ನನ್ನನ್ನು ಹಿಂಗೆ ಐ ಮೀನ್ ಸ್ಲಿಮ್ ಆಗಿ ಇಡೋ ಹಾಗೆ ಮಾಡಿದ್ಯಾ ಹೊರತು ನಾನು ಸಣ್ಣ ಆಗಲೇಬೇಕು ಅಂತೆಲ್ಲ ನಾನೇನು ಡಯಟ್ ಮಾಡ್ತಾ ಇಲ್ಲ. ನಾನು ಎಲ್ಲ ತಿಂತೀನಿ, ನನ್ನ ಬಾಡಿಗೆ ಏನಾಗುತ್ತೆ ಅದನ್ನು ತಿಂತೀನಿ, ಅದರಲ್ಲೂ ಮನೆ ಊಟ ಮಾಡ್ತೀನಿ ಅಷ್ಟೇ. ಓಕೆ. ಸೊ ಪ್ರೊಮೋ ಶೂಟಿಂಗ್ ಟೈಮಲ್ಲಿ ಏನೋ ಇಂಜುರಿ ಬಿದ್ದಿದ್ದು ಎದ್ದಿದ್ದು ಏನೂ ಆಗಿಲ್ಲ. ಮತ್ತೆ ಫೈಟ್ಸ್ ಬೇರೆ ಇದೆ ಅಂತ ಹೇಳ್ತಿದ್ದಾರೆ. ಫೈಟ್ಸ್ ಸೊ ಅದಕ್ಕೇನು ಆಗಿಲ್ಲ, ಪ್ರೊಮೋದಲ್ಲಿ ಏನಾಗಿಲ್ಲ ಶೂಟ್. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಕೂಡ ಬಿಡುಗಡೆಗೆ ತಯಾರಿದೆ, ಪ್ಲಸ್ ಜಗದಾತ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಅನಿಸುತ್ತೆ ಪ್ರೊಮೋ ಬಂದಿರೋದ್ರಿಂದ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಬಗ್ಗೆ? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡ್ಬೋದು ಜನಗಳು? ರುಕ್ಮಿಣಿ ರಾಧಾಕೃಷ್ಣ ಈಗಿನ ಲವ್ ಸ್ಟೋರಿ, ಅಂದರೆ ಈಗಿನ ಕಾಲದವ್ರು ಎಕ್ಸ್ಪೆಕ್ಟ್ ಮಾಡೋ ಥರ ಲವ್ ಸ್ಟೋರಿ ಇದು. ಸೊ ಅಂದರೆ ಅವ್ರು ಆವಾಗಲೇ ಹೇಳ್ದಾಗೆ 2 ಥರ ಲವ್ ಸ್ಟೋರಿ ಇದೆ ಇದರಲ್ಲಿ. ಒಂದು ಮಾಡ್ರನ್ ಲವ್ ಸ್ಟೋರಿ, ಇನ್ನೊಂದು ಒಂದು ಸ್ವಲ್ಪ ಒಂಥರ ಅಂದರೆ ಟಿಪಿಕಲ್ ಓಲ್ಡ್ ಸ್ಕೂಲ್ ಲವ್ ಸ್ಟೋರಿ ಒಂದು. ಸೊ ಜನಕ್ಕೆ ಅದು 2 ಲವ್ ಸ್ಟೋರಿನೂ ಕನೆಕ್ಟ್ ಆಗುತ್ತೆ, ಎರಡೂ ಅವ್ರ ಮನಸ್ಸಿಗೆ ಹತ್ತಿರ ಆಗುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಲವ್ ಸ್ಟೋರಿ ನಿಮ್ಮನ್ನು ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ, ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಒಂದು ತಲೆಗೆ ಬಂತು, ಜಗದಾತ್ರಿ ಈಗ ಸೀರಿಯಲ್ ಶುರು ಆಗ್ತಾ ಇರೋದ್ರಿಂದ ಬಹುಶಃ ಸೀಸನ್ 13ಗೆ ನಿಮಗೇನು ಕರೆಯಲ್ಲ ಅಂತ ಅನಿಸುತ್ತೆ. ಬಿಗ್ ಬಾಸ್ ಕಡೆಯಿಂದ ಆಫರ್ ಏನೂ ಬರಲ್ಲ, ಕರೆಯೋಕ್ಕಾಗಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ಮತ್ತೆ ಅಪ್ಕಮಿಂಗ್ ಸೀಸನ್ಸ್ಗಳಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಬರ್ತಾರಾ ಮತ್ತೆ ಮೋಕ್ಷಿತ್ ಅವರೇ? ಈಗ ಸದ್ಯಕ್ಕೆ ನಾನು ಜಗದಾತ್ರಿಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಈಗ ಏನಿದ್ರು ಜಗದಾತ್ರಿ, ಕೂತ್ರು ಜಗದಾತ್ರಿ, ನಿಂತರು ಜಗದಾತ್ರಿ ಅಷ್ಟೇ, ಅದು ಬಿಟ್ಟು ಇನ್ನು ಯಾವ ಯೋಚನೆನೂ ಇಲ್ಲ. ಓಕೆ. ಮದುವೆ ಯೋಚನೆ ಏನಿಲ್ಲ ಸದ್ಯದಲ್ಲಿ? ಈಗ ಜಸ್ಟ್ ಶುರು ಆಗ್ತಿದೆ ಆಗಲಿ. ಅಂದರೆ ಕರಿಯರ್ ಈಗ ಸ್ಟಾರ್ಟ್ ಆಗ್ತಿದೆ ಈಗ, ಅಂದರೆ ಅದಿರುತ್ತೆ ಮುಂದಕ್ಕೆ, ಬಟ್ ಈಗ ನಾವು ಬ್ಯುಸಿ ಇರೋ ಟೈಮಲ್ಲಿ ಬ್ಯುಸಿ ಆಗಿದ್ಬಿಡೋಣ. ಓಕೆ. 2018ರಲ್ಲಿ ಪಾರು ಬಂದಿದೆ, ಆ್ಯಕ್ಚುಲಿ 8 ವರ್ಷ ಆಗುತ್ತೆ. 2018 ಡಿಸೆಂಬರಲ್ಲಿ ಬಂದಿದ್ದು ಪಾರು, ಬಟ್ ಕರೆಕ್ಟಾಗಿ ಈ ಟೈಮಲ್ಲಿ ನಂದು ಆಡಿಷನ್ಸ್ ಶುರುವಾಗಿತ್ತು ಜುಲೈಯಲ್ಲಿ. ಕರೆಕ್ಟ್. 8 ವರ್ಷದ ಜರ್ನಿ ಹೆಂಗೆ ಅನ್ಸುತ್ತೆ ಹಿಂದೆ ತಿರುಗಿ ನೋಡುವಾಗ? ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಅನ್ಸುತ್ತೆ. ಸೂಪರ್. ಥ್ಯಾಂಕ್ ಯು ಸೊ ಮಚ್ ಮೋಕ್ಷಿತ್ ಅವರೇ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಸಿನಿಮಾಗೂ ಪ್ಲಸ್ ಜಗದಾತ್ರಿ ಸೀರಿಯಲ್ಗೂ ಕೂಡ ಸಾಕಷ್ಟು ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀವು ರುಕ್ಮಿಣಿ ರಾಧಾಕೃಷ್ಣ ಪ್ರಮೋಷನ್ಸಿಗೆ ಬಂದಿದ್ರು, ಅದ್ರ ಜೊತೆಗೆ ಸೀರಿಯಲ್ ಬಗ್ಗೆನೂ ಕೇಳಿ ಅದನ್ನು ಕೂಡ ಪ್ರಮೋಟ್ ಮಾಡಿಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮೋಕ್ಷಿತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.